ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ವಿ. ನೀವು ನೋಡ್ತಾ ಇದ್ದೀರಿ ಆಲ್ ಇನ್ ಒನ್ advaith ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಂಡ್ವಿಚ್ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ಬಾಣಲೆನ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಮನೇಲಿರುವಂಥ ಸನ್ಫ್ಲವರ್ ಆಯಿಲ್ ಆಗಲಿ ಕಡಲೆಕಾಯಿ ಎಣ್ಣೆ ಆಗಲಿ 2 ಟೇಬಲ್ ಸ್ಪೂನ್ನ ಹಾಕ್ಕೊಳ್ಳಿ. ಬಾಣಲೆ ಕಾದ ಮೇಲೆ ನೀವು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಸಾಸಿವೆ ಆದರೆ ಸಾಕು. ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಸಾಸಿವೆ ಚಟ ಚಟ ಅಂತ ಸಿಡಿದ ಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಈಗ ನಾನು ಹಾಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ, ಏಕೆಂದರೆ ಅರಿಶಿಣ ಹೆಲ್ತಿಗೆ ತುಂಬ ಒಳ್ಳೆಯದು. ಆಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕಿ ಅದೊಂದು ಸ್ವಲ್ಪ ಫ್ರೈ ಮಾಡಿ, ಹಾಗೆ ಒಂದು ಕಂದು ಬಣ್ಣ ತಿರ್ಗೋ ತನಕ ಫ್ರೈ ಮಾಡಾದಮೇಲೆ ಅದು ಕಂದು ಬಣ್ಣ ಈಗ ತಿರುಗ್ತಾ ಇದೆ ನೋಡಿ. ಅದು ಇಷ್ಟು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಂತಹ ಟೊಮೊಟೊ ಹಣ್ಣನ್ನು ಅದಕ್ಕೆ ಹಾಕಿ ನೋಡಿ. ನಾನು ಹೆಚ್ಚಿಟ್ಕೊಂಡಂಥ ಟೊಮೊಟೊ ಹಣ್ಣನ್ನು ಹಾಕಿ, ಟೊಮೊಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಫ್ರೈ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಳ್ಳಿ, 1 ಸ್ಪೂನಷ್ಟು. ಆಮೇಲೆ ಅದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಚೂರು. ಆಮೇಲೆ ನೆಕ್ಸ್ಟ್ ಒಂಚೂರು ಅಜ್ವಾನ ಹಾಕ್ಕೊಳ್ಳಿ, ಯಾಕೆಂದರೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಜೊತೆಗೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಹದದಲ್ಲಿ ಆ ಒಂದು ಪಲ್ಯ ಬೇಯಬೇಕು. ಈಗ ನೋಡಿ, ಈ ಒಂದು ಪಲ್ಯ ಸ್ಯಾಂಡ್ವಿಚ್ಚಿಗೆ ರೆಡಿಯಾಗಿದೆ. ಈಗ ಇದನ್ನು ಈ ಬಾಣಲೆನ ಪಕ್ಕಕ್ಕಿಟ್ಟು ಒಂದು ತವಾ ತಗೊಂಡು ಅದು ಕಾಯಕ್ಕೆ ಬಿಡಿ. ತವಾ ಕ್ಲೀನಾಗಿ ಕಾಯಬೇಕು. ಕಾದಾದ್ಮೇಲೆ ಅದಕ್ಕೆ ಬೆಣ್ಣೆ ಅಥವಾ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾವಿಲ್ಲಿ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀವಿ. ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ತವಾನ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಬ್ರೆಡ್ ಸಿಗುತ್ತೆ, ಎಲ್ಲ ಬೇಕ್ರಿಲೂ ಸಿಗುತ್ತೆ. ಆ ಒಂದು ಬ್ರೆಡ್ಡನ್ನು ಹಂಚ ಮೇಲೆ ಬಿಸಿ ಮಾಡೋಕ್ಕೆ ಟೋಸ್ಟ್ ಥರ ಬಿಸಿ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಆ ಬ್ರೆಡ್ಡಿಗೆ ಕ್ಲೀನಾಗಿ ಬಟರ್ ಅಥವಾ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಏನು ಬೇಕಾದ್ರೆ ಒಂದು ಸ್ವಲ್ಪ ಕ್ಲೀನಾಗಿ ಸವರ್ಕೊಳ್ಳಿ, ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಟರ್ ಸವರಿದ್ರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಈ ಒಂದು ಸ್ಯಾಂಡ್ವಿಚ್. ಆಮೇಲೆ ಕ್ಲೀನಾಗಿ ಸವರಿದ ಮೇಲೆ ಅದನ್ನು ದಬಾಕೊಂಡು ನೋಡಿ, ಈ ರೀತಿ ಟೋಸ್ಟ್ ಆಗಬೇಕು. ಬೋತ್ ಸೈಡ್ ಇದೇ ರೀತಿ ಕ್ಲೀನಾಗಿ ಟೋಸ್ಟ್ ಆದರೆ ಕ್ರಿಸ್ಪಿ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ನೀವು ಆವಾಗಲೇ ಮಾಡ್ಕೊಂಡ್ರಲ್ಲ ಪಲ್ಯ, ಆ ಪಲ್ಯನ 2 ಬ್ರೆಡ್ ಮೇಲೆ ಮಾತ್ರ ಕ್ಲೀನಾಗಿ ಪಲ್ಯದ ಪೇಸ್ಟನ್ನ ಹಚ್ಕೊಳ್ಳಿ. ಕ್ಲೀನಾಗಿ ದಪ್ಪಲ್ಲಿ ಬಂದ್ರೂ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಪಲ್ಯ ಚೆನ್ನಾಗಿ ಸಿಗುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈ ರೀತಿ ನೀವು ಪಲ್ಯನ ಕ್ಲೀನಾಗಿ ಹಾಕ್ಕೊಂಬಿಟ್ಟು ಆಮೇಲೆ ಇನ್ನೂ 2 ಬ್ರೆಡ್ ಇದೆಯಲ್ಲ, ಅದನ್ನು ಆ ಬ್ರೆಡ್ ಮೇಲೆ ಪಲ್ಯ ಹಚ್ಚಿದ ಒಂದು ಬ್ರೆಡ್ ಮೇಲೆ ಕ್ಲೀನಾಗಿಟ್ಟು ದಬ ಹಾಕಿದ್ರೆ ನೋಡಿ, ಆ ಕಡೆನೂ ಟೋಸ್ಟ್ ಆಗಿದೆ. ಬೆಣ್ಣೆಯ ಒಂದು ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಈಗ ನೋಡಿ, ನಿಮಗೆ ಈ ಒಂಚೂರು ಪ್ರೆಸ್ ಮಾಡಿ ಒತ್ತಿ, ಈಗ ನಿಮಗೆ ಈ ಒಂದು ಬ್ರೆಡ್ ಟೋಸ್ಟ್ ಅಥವಾ ಸ್ಯಾಂಡ್ವಿಚ್ ಸವಿಲಿ ಸಿದ್ಧವಾಗಿದೆ. ನಿಮಗೆ ನೋಡೋಕ್ಕೆ ಈ ರೀತಿ ಟೆಕ್ಸ್ಚರ್ ಕಾಣುತ್ತೆ, ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು.